ಬಾಲು ಸರ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದ್ರೆ? ಟಿಪ್ಪು ಒಬ್ಬ ಧಾರ್ಮಿಕ ಸಹಿಷ್ಣು ಅಲ್ಲ, ಬದಲಿಗೆ ಮತ ಅಂದ ಇಂತಹ ನೂರಾರು ದೇವಸ್ಥಾನಗಳನ್ನ ಕೆಡವಿ ಮಸೀದಿಯನ್ನ ಕಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಕೆಲವೊಂದು ಲಿಸ್ಟ್ ಕೊಡ್ತಾ ಹೋಗ್ಬೋದಾ? ಧಾರ್ಮಿಕ ಸಹಿಷ್ಣು ಅನ್ನೋದಕ್ಕೆ ಉತ್ತರವನ್ನ ನಾನು ಪಾಷ್ ಅವ್ರ ಹತ್ರ ಕೊಡಿಸ್ತಾ ಹೋಗ್ತೀನಿ, ಸಾದಿಕ್ ಪಾಷ್ ಅವ್ರ ಹತ್ರ. 1935 ಇಸ್ವಿ ಮಂಡ್ಯ ಗೆಜೆಟರ್ನಲ್ಲಿ 439ನೇ ಪೇಜ್ನಲ್ಲಿ ಸ್ಪಷ್ಟವಾಗಿದೆ. ಹೀಗೆ ಇರುವಂತ ಮೂಡಲವಾಗಿಲು ಶ್ರೀ ಆಂಜನೇಯ ಸ್ವಾಮಿಯ ಏನು ಮೂಲ ದೇವಸ್ಥಾನ ಏನಿದೆ ಅದನ್ನ ಟಿಪ್ಪು ಭಿನ್ನ ಮಾಡಿ ಅಲ್ಲಿ ಮಸೀದಿಯನ್ನ ಕಟ್ಟಿದ್ದಾನೆ ಅನ್ನೋದಕ್ಕೆ ನಾನು ಶ್ರೀರಂಗಪಟ್ಟಣದಲ್ಲಿ 3-4 ಮಸೀದಿಗಳನ್ನ ನಾನು ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅವನು ಇರುವಂತ ಜಾಗದಲ್ಲಿ ಶ್ರೀರಂಗಪಟ್ಟಣದ ಗೋಸೆಗೌಡರ ಬೀದಿಯಲ್ಲಿ ಮಾರಮ್ಮನ ದೇವಸ್ಥಾನ ಇತ್ತು. ಇವತ್ತು ಅದು ಸರ್ಕಾರಿ ಉರ್ದು ಶಾಲೆಯಾಗಿ ಇದೆ ಇವತ್ತು ಪ್ರೆಸೆಂಟ್ ಇರುವಂತದ್ದು. ಆ ಮಾರಮ್ಮನ ದೇವಸ್ಥಾನವನ್ನ ಭಿನ್ನ ಮಾಡಿದ ಮೇಲೆ ಆ ವಿಗ್ರಹವನ್ನ ತಂದು ಪೇಟೆ ಬೀದಿಯಲ್ಲಿ ಲಕ್ಷ್ಮೀ ದೇವಿ ದೇವಸ್ಥಾನವಾಗಿ ಇವತ್ತು ಶ್ರೀರಂಗಪಟ್ಟಣದ ಹಿಂದೂಗಳು ಆರಾಧಿಸ್ತಾ ಬರ್ತಾ ಇದ್ದಾರೆ. ಆ ಪೇಟೆ ಬೀದಿಯಲ್ಲಿ ಇರುವಂತ ಏನು ಲಕ್ಷ್ಮೀ ದೇವಸ್ಥಾನ ಇದೆ ಅದರಿಂದ ಒಂದ್ ಸ್ವಲ್ಪ ಮುಂದೆ ಹೋದ್ರೆ ಪೊಲೀಸ್ ಸ್ಟೇಷನ್ ಹಿಂಭಾಗ ಬರುವಂತ ಮಸೀದಿ ವಿಷ್ಣುವಿನ ದೇವಸ್ಥಾನ ಆಗಿತ್ತು. ಅಂದ್ರೆ ಇವತ್ತೇನು ಬೇಸಿಗೆ ಅರಮನೆ ಅಂತ ಏನ್ ಕರೀತಾರೆ ಶ್ರೀರಂಗಪಟ್ಟಣದಲ್ಲಿ ಇರುವಂತ ಗಂಜಾಂನಲ್ಲಿ ಬೇಸಿಗೆ ಅರಮನೆ, ಅಲ್ಲಿ ಗಣಪತಿ ದೇವಸ್ಥಾನ ಇತ್ತು. ಈ ತರ ಸುಮಾರು ಇಡೀ ಅವನ ಸಂಸ್ಥಾನದ ವ್ಯಾಪ್ತಿಯಲ್ಲಿ ಬರುವಂತ ಸುಮಾರು ಅಂದ್ರೆ ಕೇರಳ ಇರ್ಬೋದು ಅಥವಾ ಕೊಡಗು ಇರ್ಬೋದು, ಮಂಗಳೂರು ಭಾಗ ಇರ್ಬೋದು, ತಮಿಳುನಾಡಿನ ಭಾಗ ಇರ್ಬೋದು, ಕರ್ನಾಟಕದ ಭಾಗ ಇರ್ಬೋದು. ಹಿಂದೂ ವಿರೋಧಿ ಅನ್ನೋದಕ್ಕೆ ಇಷ್ಟು ಉದಾಹರಣೆಗಳು ಸಾಕು ಅಂತ ನೀವ್ ಹೇಳ್ತೀರಿ ಸರ್? ಹಿಂದೂ ವಿರೋಧಿ ಅನ್ನೋದಕ್ಕೆ ಇಷ್ಟು ಉದಾಹರಣೆಗಳು ಸಾಕು ಅಂತ? ನಾವು ಆಶ್ರಯ ಜಾಗದಲ್ಲಿ ನಮ್ಮ ಕಣ್ಣೆದುರುಗಡೆ ಇರುವಂತದ್ದು. ಓಕೆ, ಹಾಗಾದ್ರೆ ಈ ಶೃಂಗೇರಿ ಶಾರದಾಂಬ ದೇವಸ್ಥಾನಕ್ಕಾಗಿರ್ಬೋದು, ನಂಜನಗೂಡು ನಂಜುಂಡೇಶ್ವರನ ದೇವಸ್ಥಾನ, ಕೊಲ್ಲೂರು ಮೂಕಾಂಬಿಕಾ, ಇಲ್ಲೆಲ್ಲ ಅವ್ರ ಹೆಸರು ಮುಖಾಂತರ ಈ ಆರತಿ ಮಾಡೋದೆಲ್ಲ ಹಿಂದೆ ವಿಪರೀತ ಸುದ್ದಿ ಆಗಿತ್ತು. ಆ ಸಲಾಂ ಆರತಿ ಮತ್ತೊಂದು ಅಂತ ಇನ್ನೂ ಉಲ್ಲೇಖ ಇದೆ ಅಂತಾರೆ ಶಾರದಾಂಬೆ ದೇವಸ್ಥಾನದಲ್ಲಿ. ಅವಕ್ಕೇನಂತೀರಿ? ಟಿಪ್ಪು ಯಾಕೆ ಆತರ ಮಾಡ್ತಿದ್ದ ಅಂದ್ರೆ ಇವತ್ತಿನ ರಾಜಕಾರಣಿಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಚುನಾವಣೆ ಸಮಯದಲ್ಲಿ ಹಿಂದುತ್ವವಾದಿಗಳಾಗ್ಬಿಡ್ತಾರೆ ಕೆಲವರು, ಕುಂಕುಮ ಹಾಕೊಳ್ಳುವಂಥದ್ದು, ಪೇಟ ಸುತ್ತಕೊಳ್ಳುವಂಥದ್ದು. ಅವಾಗ ಯಾವ ಎಲೆಕ್ಷನ್ ಇತ್ತು ಸರ್? ಎಲೆಕ್ಷನ್ ಅಲ್ಲ, ಬ್ರಿಟಿಷರ ಜೊತೆಯಲ್ಲಿ ಏನು ಅವನು ನಿಲ್ಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಮೈಸೂರು ಅರಸರ ಮತ್ತೆ ಇಲ್ಲಿಯ ಸ್ಥಳೀಯ ಹಿಂದೂಗಳು ಸಹಕಾರ ಕೊಡ್ತಾ ಇರ್ಲಿಲ್ಲ ಟಿಪ್ಪುಗೆ. ಯಾಕಂದ್ರೆ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ನಡೆಸ್ತಾ ಇದ್ದ, ದೇವಸ್ಥಾನಗಳನ್ನ ಒಡೆದಾಕ್ತಿದ್ದ, ಇಲ್ಲಿ ಮತಾಂತರವನ್ನ ಮಾಡ್ತಾ ಇದ್ದ, ಮದಕರಿ ನಾಯಕನನ್ನ ನಡೆಸ್ಕೊಂಡು ನೋಡಿದೀವಿ, ಒನಕೆ ಓಬವ್ವನನ್ನ ನಡೆಸ್ಕೊಂಡಿರೋದು ನೋಡಿದೀವಿ. ಈ ರೀತಿ ಇರುವಂತ ವ್ಯಕ್ತಿಗೆ ಯಾರು ಹಿಂದೂಗಳು ಇಲ್ಲಿ ಸಹಕಾರ ಕೊಡ್ಲಿಕ್ಕೆ ಸಾಧ್ಯ? ಇವತ್ತು 95% ಹಿಂದೂಗಳು ದೇವಸ್ಥಾನ ಅಂತಲೂ ನೋಡ್ದಲೆ ಶಾರದಾಂಬೆ ದೇವಸ್ಥಾನವನ್ನ ಒಡೆದಾಕ್ದಾಗ ಅದಕ್ಕೆ ಕರುಣೆ ತೋರಿಸಿ, ಕರುಣೆ ಅನ್ನೋದು ಬಹುಶಃ ಪದ ಸರಿಯಾಗ ಸೂಕ್ತ ಆಗಲ್ಲ ಅಂತ ಅನ್ಕೊಳ್ತೀನಿ. ದೇವಸ್ಥಾನಕ್ಕೆ ಬೇಕಾಗಿರೋದನ್ನೆಲ್ಲ ಒದಗಿಸ್ಕೊಟ್ಟಿದ್ದು ಇದೇ ಟಿಪ್ಪು ಅಂತಾರೆ, ಇನ್ನೂ ಅದಕ್ಕೆ ಉಲ್ಲೇಖಗಳು ಇದಾವೆ ಅಂತಾರೆ. ಯಾಕೆ ಅಂದ್ರೆ ಅವನು ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿದ, ದೇವಸ್ಥಾನಗಳನ್ನು ಹೊಡೆದಿದ್ದ, ಹಿಂದೂ ಮಹಾಪುರುಷರನ್ನ ಕೊಂದಿದ್ದ, ಮತಾಂತರವನ್ನ ಮಾಡಿದ. ಹಾಗಾಗಿ ಹಿಂದೂಗಳು ಸಿಟ್ಟಾಗಿದ್ರು, ಇಡೀ ರಾಜ್ಯದಲ್ಲಿ ಇರುವಂತ ಹಿಂದೂಗಳು ಸಿಟ್ಟಾಗಿದ್ರು. ಓಲೈಸ್ಲಿಕ್ಕೋಸ್ಕರ, ಹಿಂದೂಗಳನ್ನ ಓಲೈಸ್ಲಿಕ್ಕೋಸ್ಕರ ನೆಪ ಮಾತ್ರಕ್ಕೆ ಮಾಡಿರುವಂತದ್ದು. ಇವತ್ತು ಅವನು ಕರ್ನಾಟಕದಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡ್ಲಿಕ್ಕೆ ಹೊರಟಿದ್ದೆ. ಆದ್ರೆ ಅವನು ಆಡಳಿತ ಭಾಷೆಯಾಗಿ ಮಾಡಿದಂಥದ್ದು ಪರ್ಷಿಯನ್ ಭಾಷೆ. ಯಾಕೆ ಕನ್ನಡಿಗರು ಆಚರಣೆ ಮಾಡಬೇಕು ಅವನ ಜಯಂತಿಯನ್ನ? ಯಾಕೆ ಸಿಟ್ಟು ಬರಬಾರದು ಕನ್ನಡಿಗರಿಗೆ? ನಮ್ಮ ನಾಡು ಭಾಷೆ ರಾಜಕಾರಣಿಗಳು ಪಾರ್ಟಿಗಳು ಆಯಾ ಕಾಲಕ್ಕೆ ತಕ್ಕಂಗೆ ಬದಲಾಗಿದ್ದಾರೆ. ಎಲ್ಲರೂ ಟೋಪಿ ಹಾಕೊಂಡಿದ್ದಾರೆ, ಕೆಲವೊಂದ್ಸಲ ಬೇಡ ಅಂದಾಗ ದೂರಕ್ಕಿಟ್ಟಿದ್ದಾರೆ. ಟಿಪ್ಪು ಜಯಂತಿ ಬಗ್ಗೆ ರಾಜಕೀಯ ಪಕ್ಷಗಳವರು ವಿಚಾರದಲ್ಲಿ ಮಾತಾಡೋದೇ ತಪ್ಪು ಅನ್ಸ್ಬಿಡುತ್ತೆ. ಅವ್ರಿಗೆ ಬೇಕಾದಂಗೆ ಅವರು ಜಯಂತಿಗೆ ಹೋಗಿರೋದು ನೋಡಿದೀವಿ, ಖಡ್ಗ ಇಟ್ಕೊಂಡಿರೋದು ನೋಡಿದೀವಿ, ಅವ್ರು ಟೋಪಿ ಹಾಕೊಂಡಿರೋದು ನೋಡಿದೀವಿ. ಅವ್ರಿಗೆ ಬೇಡ ಅಂದಾಗ ನಮ್ ತಲೆಗಿಲ್ದಲ್ಲ ತುಂಬ್ತಾರೆ ಅಂತ ಹೇಳ್ತೀರಪ್ಪ ಅವರೇ? ಇತಿಹಾಸದ ಪುಸ್ತಕಗಳಲ್ಲಿ ಏನು ಕಮ್ಯುನಿಸ್ಟರು ಕಾಂಗ್ರೆಸ್ಸಿನವರು ವ್ಯತ್ಯಾಸವನ್ನ ಮಾಡಿದ್ದಾರೆ, ತಪ್ಪಾಗಿ ಅರ್ಥೈಸಿದ್ದಾರೆ. ಟಿಪ್ಪು ಕನ್ನಡ ಪ್ರೇಮಿ, ಅವನೊಬ್ಬ ರಾಷ್ಟ್ರ ಭಕ್ತ, ಅವನು ಹಿಂದೂಗಳ ಜೊತೆಯಲ್ಲಿ ಸಹಬಾಳ್ವೆ ಆಯಿತು, ಅವೆಲ್ಲವೂ ಸುಳ್ಳು. ಟಿಪ್ಪು ಸುಲ್ತಾನ್ ಹೆಣ್ಣು ಮಕ್ಕಳನ್ನ, ಅದರಲ್ಲೂ ಹಿಂದೂ ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಆ ರೀತಿಯಾಗಿ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ದ, ಅತ್ಯಾಚಾರಕ್ಕೆ ಬಳಸ್ಕೊಳ್ತಾ ಇದ್ರು. ಸಾರಿ, ನಾನು ಓದಾ ಬಂದ ಅಂದ್ರೆ ಬಹುಶಃ ನೋಡಿ, ಈಗ 100 ವರ್ಷದಿಂದ ಸುಳ್ಳು ಶುರು ಆಗಿರೋದು ಮುಸಲ್ಮಾನರ ಮೇಲೆ. 100 ವರ್ಷ ಮುಂಚೆ ಚೆನ್ನಾಗಿದ್ರು, ಎಲ್ಲರೂ ಚೆನ್ನಾಗಿದ್ರು. ಆದ್ರೆ 100 ವರ್ಷ ಆದ್ಮೇಲೆ ಹಿಂದೂ ಮಹಾಸಭಾ ಮತ್ತೆ RSS ಶುರು ಆಯ್ತಲ್ಲ, ಅವಾಗ್ನಿಂದ ಇದೆಲ್ಲ ಬರ್ತಾ ಇರೋದು. ನಾವು ಚಿಕ್ಕ ಹುಡುಗರ ಟೈಮ್ನಲ್ಲಿ
ನಮ್ಮ ಹಿಂದೂ ಬಾಂಧವರು ಇದರಲ್ಲಿ ಎಲ್ಲ ಡ್ರಾಮಾದಲ್ಲಿ ಎಲ್ಲ ಟಿಪ್ಪು ಸುಲ್ತಾನ್ ಅವ್ರದ್ದು ಇದು ಮಾಡ್ತಾ ಇದ್ರು, ಪುಸ್ತಕದಲ್ಲಿ ಎಲ್ಲ ಇದು ಇತ್ತು. ಈಗ ಏನಾಗಿದ್ರೆ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ಮೇಡಮ್. ಇನ್ನೊಂದು ಮಾತು ನೋಡಿ, ಒಬ್ಬ ರಾಜ ಅಂದ್ರೆ ನ್ಯಾಯ ಮಾಡಬೇಕು. ಹಿಂದೂ ಆಗ್ಲಿ ಮುಸಲ್ಮಾನ್ ಆಗ್ಲಿ, ಮುಸಲ್ಮಾನರು ಹೊಡೆದಿದ್ದಾರೆ ಅವರು, ಹಿಂದೂ ಅವ್ರನ್ನು ಹೊಡೆದಿದ್ದಾರೆ ಈ ಟಿಪ್ಪು ಸುಲ್ತಾನ್ ಅವರು. ರಾಜ ಅಂದ್ರೆ ಅವ್ರ ಕರ್ತವ್ಯ ಮಾಡಬೇಕು. ಇನ್ನೊಂದು ಮಾತು ನೋಡಿ, ಈಗ ಈ ಹೆಣ್ಣು ಮಕ್ಕಳಿಗೆ ಇದು ಮಾಡ್ದಂದ್ರೆ ತುಂಬಾ ದೊಡ್ಡ ತಪ್ಪು ಅಂತ ಅವ್ರ ಮೇಲೆ ಇದು ಹಿಂದೂ ಹೆಣ್ಣು ಮಕ್ಕಳಿಗೆ. ನೋಡಿ ಮೇಡಮ್, ಅದೇ ದಲಿತ ಹೆಣ್ಣು ಮಕ್ಕಳಿಗೆ ನೀವು ಇಲ್ದಲೇ ಇರೋದನ್ನೆಲ್ಲ ಹಿಂದೂ ಅಂದ್ರೆ ಹಿಂದೂ, ದಲಿತ ಗೌಡ್ರು ಲಿಂಗಾಯತರು ಅಂತ ಬರಲ್ಲ. ಹಿಂದೂ ಅಂದ್ರೆ ಹಿಂದೂ. ಮೇಡಮ್, ಕೇರಳದಿಂದ ಯುದ್ಧ ಮಾಡಿದ್ರಲ್ಲ ಮೇಡಮ್, ಅಲ್ಲಲ್ಲ ಹೆಣ್ಣು ಮಕ್ಕಳಿಗೆ ಬೆತ್ತಲೆ ಇರ್ಬೇಕಂತ ಆ ರಾಜ ಇದು ಮಾಡಿದ್ಕೋಸ್ಕರ ಒಂದು ದೊಡ್ಡ ಯುದ್ಧ ಮಾಡಿದ್ರು ಹೆಣ್ಮಕ್ಳಿಗೋಸ್ಕರ. ಟಿಪ್ಪು ಸುಲ್ತಾನ್ ಅವರು ಸುಳ್ಳು ಹೇಳ್ತಾರಲ್ಲ, ಸುಳ್ಳು ಹೇಳ್ತಾ ಇದಾರಲ್ಲ, ಸುಳ್ಳು ಹೇಳ್ಬಾರ್ದು. ನೋಡಿ ಮೇಡಮ್, ನೋಡಿ ಟಿಪ್ಪು ಸುಲ್ತಾನ್ ಅವರು. ಬಾಲು ಸರ್, ನಿಮ್ಗೆ ಏನೋ ಹೇಳಿದ್ರೆ ಕೇಳಿಸ್ತಿಲ್ಲ. ಒಂದ್ ಸೆಕೆಂಡ್. ಮೈಸೂರು ಹತ್ರ ಇರುವಂತ ತೆಂಗಿನ ಬಾಗಿಲು ಅನ್ನುವಂತ ಗ್ರಾಮದಲ್ಲಿ ಒಕ್ಕಲಿಗ ಸಮಾಜದ ಒಂದು ಹೆಣ್ಣು ಮಗಳ ಮೇಲೆ ಕಣ್ಣಾಗ್ತಾನೆ ಟಿಪ್ಪು. ಇದ್ರ ಬಗ್ಗೆ ನಾವು ಕೇಳಲ್ಲ. 7 ಜನ ಹೊಡೆದಿರ್ಬಹುದು ಟಿಪ್ಪು ಸುಲ್ತಾನ್ ಅವರು. ಈ ಕೆಟ್ಟ ಕೆಲಸ, ಕಚ್ಚಡ ಕೆಲಸ ಮಾಡ್ತಾ ಇದ್ದಾರಲ್ಲ, ಕೆಲವು ಜನ ಇದ್ದಾರಲ್ಲ, ಆ ಕೆಲಸ ಟಿಪ್ಪು ಸುಲ್ತಾನ್ ಯಾವತ್ತೂ ಮಾಡಲಿಲ್ಲ. ನೋಡಿ ಮೇಡಮ್, ಟಿಪ್ಪು ಸುಲ್ತಾನ್ ಅವ್ರದ್ದು ಎಷ್ಟು ಇದಿತ್ತು ಅವಾಗ ನಾವು ಕೇಳಿದೀವಿ, ನಮ್ಮ ಇದರಿಂದ ಕೇಳಿದೀವಿ. ಅವರು ಕುದುರೆ ಮೇಲೆ ಹೋಗೋ ಟೈಮ್ನಲ್ಲಿ ರಂಗಸ್ವಾಮಿ ದೇವರು ಅಲ್ಲ, ಟಿಪ್ಪು ಸುಲ್ತಾನ್ ತೆಗೆದು ಬೇಡ. ಈ ಮಸೀದಿ ಬಗ್ಗೆ ಮಾತಾಡ್ತಾರೆ ನೋಡಿ. ಮಸೀದಿ ಒಳಗೆ ಬರೋದು ಹಿಂದೂ ಮುಸಲ್ಮಾನರು ತುಂಬಾ ಚೆನ್ನಾಗಿದ್ರು. 100 ವರ್ಷ ಬಳಸ್ಕೊಂಡು ನಾನೇ ಹೀರೋ ಅಂತ ಬೆಳಗ್ಗಿಂದ ಕೆಲ ಮಾಧ್ಯಮಗಳಲ್ಲಿ ವಿಜೃಂಭಿಸಿದ್ದು ನಾವು ನೋಡಿದೀವಿ. ನಿಜವಾದ ಹೋರಾಟಗಾರರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡಕ್ ನಂಗೊಂದ್ರೆ ಇವತ್ತು ಖುಷಿ ಆಗ್ತಾ ಇದೆ. ನೀವ್ ಹೇಳಿ, ಒಳಗ್ ಸಿಕ್ಕಿರೋ ಕುರುಹುಗಳ ಬಗ್ಗೆ ಏನ್ ಹೇಳ್ತೀರಿ? ಅಲ್ಲಿ ಚಂದ್ರ ಇದ್ದಾಗ ನಾವು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ, ಬದಲಿಗೆ ಕಮಲ ಇದ್ದಾಗ. ಮೇಡಮ್, ಈಗ ಭಾರತದಲ್ಲಿ ಯಾವ ಇದು ದೇವಸ್ಥಾನ ಇದ್ರೇನೋ ಅದು ಮಸೀದು ಡಿಸೈನ್ ಇರುತ್ತೆ,